ಕೊಡುತ್ತೆ ಸರ್. ಫಸ್ಟ್ ಟೈಮ್ ನೀವು ಬರ್ತೀರಿ, ಬಂದ್ಮೇಲೆ ಗಾಂಧಿನಗರ ಅಂತ ನೋಡ್ತೀರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈಗ ಸಿನಿಮಾ ಅಂದ್ರೆ ಗಾಂಧಿನಗರ ಅನ್ನೋದು ಮುಖ್ಯವಾಗಿ ಬರುತ್ತೆ. ಸೊ ಆ ಅನುಭವಗಳು ಹೆಂಗಿತ್ತು ಅಂದ್ರೆ ಆ ಸ್ಟ್ರಗಲ್ ಫೀಲ್ಡ್? ಯಾಕಂದ್ರೆ ನಾವು ಆರಾಮಾಗಿ ಕೂತ್ಕೊಂಡು ನಾವು ಮಾತಾಡ್ಬೋದು, ಬಟ್ ಅವತ್ತು ಯಾಕಂದ್ರೆ ಕಾಸಿರಂಗಿಲ್ಲ, ದುಡ್ಡು ಇರಂಗಿಲ್ಲ, ಸೊ ಹಸಿವು ಅನ್ನೋದು ಇರ್ತದೆ. ಸೊ ಅದು ಮ್ಯಾನೇಜ್ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿರುತ್ತೆ. ಹೆಂಗೆ ಆ ಟೈಮಲ್ಲಿ ಹೆಂಗೆ ಅನಿಸ್ತು ನಿಮಗೆ ಅಂತಂದು? ಇಲ್ಲ ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು. ಸಾಧನೆ ಅಂದರೆ ನಾವು ಅನ್ಕೊಂಡಿದ್ದು ಗುರಿ ಮುಟ್ಟಬೇಕಂದಾಗ ಅವೆಲ್ಲ ಕಾಮನ್, ಪ್ರತಿಯೊಂದು ಸಿನಿಮಾ ಫೀಲ್ಡ್ ಅಂತನಲ್ಲ, ಪ್ರತಿಯೊಂದು ರಂಗದಲ್ಲಿ ಇದ್ದೇ ಇರುತ್ತೆ ಸರ್. ನನ್ನ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ ಆ್ಯಕ್ಚುಲಿ. ಒಳ್ಳೆ ಸ್ನೇಹಿತರು ಸಿಕ್ಕರೆ ಆ್ಯಕ್ಚುಲಿ. ಯಾಕಂದರೆ ಈ ಒಂದು ರೂಮ್ ಶೇರಿಂಗ್ ಮಾಡೋದಿತ್ತಲ್ಲ ಆ್ಯಕ್ಚುಲಿ ತುಂಬ ಕಷ್ಟ. ಯಾಕಂದ್ರೆ ಯಾರೋ ಗೊತ್ತಿಲ್ಲ, ಗುರು ಇಲ್ಲ, ಸುಮ್ಮನೆ ಬಂದ ಸ್ನೇಹಿತರಾಗದ ಅನ್ನೋದಿತ್ತಲ್ಲ, ನಂಬಿಕೆ ಹುಟ್ಬೇಕಲ್ಲ ಸ್ನೇಹಿತರಲ್ಲಿ. ಬಹುಶಃ ನನ್ನ ಲಕ್ ಅನ್ಸುತ್ತೆ ಆ್ಯಕ್ಚುಲಿ. ಒಳ್ಳೆ ಸ್ನೇಹಿತರು ಸಿಕ್ಕರು. ನಮ್ಮೂರವರು ಒಬ್ರು ವಿಶ್ವನಾಥ್ ಅಂದ್ಬಿಟ್ಟು ಇವಾಗಲೂ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದಾರೆ. ಅವ್ರು ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದ್ರು. ಅವ್ರು ಒಂದು ಸಪೋರ್ಟ್ ಮಾಡಿದ್ರು, ಬಾ ಮಗ ಮಾಡುವಂತೆ ಅಂದ್ಬಿಟ್ಟು, ಬಾರಪ್ಪ ಅಂದ್ಬಿಟ್ಟು ಹೇಳಿದ್ರು. ಒಂದು ತಿಂಗಳು 2 ತಿಂಗಳು ಅವ್ರ ಹತ್ರ ಇದು ಮಾಡಿದ್ರು. ಅದಾದ ನಂತರ ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಕ್ಯಾರೆಕ್ಟರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ವಿ. ತದನಂತರ ಲೋಹಿತ್ ಅಂತ ಅವ್ರು ಸ್ನೇಹಿತರು ಸಿಕ್ಕರು ಆ್ಯಕ್ಚುಲಿ. ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. ಅವರು ಬಹುಶಃ ತಂದೆ ತಾಯಿಕಿನ ಹೆಚ್ಚಾಗಿ ಅಂದರೆ ಈ ಮಗನಿಗೆ ಏನು ಜವಾಬ್ದಾರಿ ನೋಡ್ಕೊತಾರೆ ಆ ಥರದಲ್ಲಿ ಅವರೊಬ್ಬ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ. ನೀನೇನೋ ಒಂದು ಆಗ್ಬೇಕು ಅನ್ಕೊಂಡಿದ್ದಾರಣ, ನೀನು ಆಗು ಅಂತಂದೇಳಿ ಒಂದು ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಈ ಥರದಲ್ಲಿ ಸುಮಾರು ಸ್ನೇಹಿತರು ಸಿಕ್ಕರು ಆ್ಯಕ್ಚುಲಿ. ಅದಾದ ನಂತರ ಕೆಲಸ ಇಲ್ಲಪ್ಪ, ಇನ್ನೇನು ಮುಗೀತು ನನ್ನ ಜೀವನ, ಫೀಲ್ಡ್ ಎಲ್ಲ ಆಯಿತು, ಇನ್ನೇನು ಊರು ಬಿಡಬೇಕು ಅನ್ನೋ ಟೈಮಲ್ಲಿ. ಈಗ ಯಾಕಂದ್ರೆ ಊರಲ್ಲಿ ಇರ್ತೀವಿ, ಇವನೇನೋ ಮಾಡ್ತಾನೆ ಅಂದ್ಬಿಟ್ಟು, ಆಮೇಲೆ ತಂದೆ ತಾಯಿಗೆ ಒಂದು ಇದೇ ಇರುತ್ತೆ ನಂಬಿಕೆ, ಇವನೇನೋ ಮಗ ಮಾಡ್ತಾನೆ, ಕೆಲಸ ಮಾಡ್ತಾನೆ ಅಂದ್ಬಿಟ್ಟು. ಅಲ್ಲಿ ಹೆಂಗಿದೆ ಅಂದರೆ ಊರಲ್ಲಿ ಮುಂಚೆಗೆ ಒಂದು ಹೆಂಗೆ ಕೆಲಸ ಆಗಿತ್ತು ಅಂದ್ರೆ, ನಮ್ದು ಇವನು ಹೋದಂದ್ರೆ 15 ದಿವಸಕ್ಕೆ ಕೆಲಸ ವಾಪಸ್ ಬರ್ತಾನೆ ಅನ್ನೋ ಒಂದು ಪ್ರಿಂಟ್ ಆಗಿಬಿಡುತ್ತೆ ಆ್ಯಕ್ಚುಲಿ. ನಮ್ಮ ಮನೆ ಬರೋದ್ರೆ ಹೆಂಗಿತ್ತಂದ್ರೆ ಹೋಗಿದ್ದು ನೆಟ್ಟಿಗೆ ಯಾವ ಕೆಲಸ ಆಗ್ತಿದ್ದಿಲ್ಲ. ಸುಮಾರು ಕೆಲಸಗಳು ಮಾಡಿದೆ, ಯಾವುದು ವರ್ಕೌಟ್ ಆಗಿಲ್ಲ. ಅದಾದ್ಮೇಲೆ ಈ ಕಡೆ ಬರೋಣ ಅಂತ ಮಾಡಿದ್ವಿ. ಇಲ್ಲೂ ಏನು ವರ್ಕೌಟ್ ಆಗಿಲ್ಲ ಅಂದ್ರೆ ಇಲ್ಲಿದ್ದು ಉಪಯೋಗ ಇಲ್ಲ ಬಿಡಪ್ಪ ಅನ್ನೋ ಥರದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ಟೈಮಲ್ಲಿ ರವಿ ಸರ್ ಒಂದು ಮಾತು ಹೇಳಿದ್ರು, ನಿಮ್ಮ ಹತ್ರ ಏನೋ ಒಂದು ಪ್ರತಿಭೆ ಇದೆ, ನಿಮ್ಗೇನು ಅವಕಾಶ ಕೊಡ್ಬೇಕಂದ್ರೆ ಯಾರು ಕೊಡಲ್ಲ, ನಾವು ಫಸ್ಟ್ ನಾವೇನಂತ ತೋರಿಸ್ಕೊಳಕ್ಕಿರಬೇಕು. ಅಲ್ಲ, ಫಸ್ಟ್ ರವಿ ಬಸೂರ್ ಸರ್ ಇವಾಗ ಉಗ್ರಂ ಸಿನಿಮಾದ ಮೂಲಕವಾಗಿ ಇಟ್ಸ್ ಬ್ಲಾಸ್ಟ್ ಅವ್ರು. ಸೊ ಅದಕ್ಕಿಂತ ಮುಂಚೆ ಹೆಂಗೆ ಪರಿಚಯ ನಿಮಗೆ? ಅವ್ರಿಗಿಂತ ಮುಂಚೆ ತುಂಬ ಅಂದರೆ ಆತ್ಮೀಯರಿದ್ದಾರೆ ಸರ್ ಆ್ಯಕ್ಚುಲಿ. ಅವರು ಮ್ಯೂಸಿಕ್ ಫೀಲ್ಡಲ್ಲಿ ಅರ್ಜುನ್ ಜನ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ರು. ಅವಾಗಿಂದ ಪರಿಚಯ ಇತ್ತು ಆ್ಯಕ್ಚುಲಿ. ಒಂದು ಶಾರ್ಟ್ ಮೂವಿಗೆ ಏನೋ ಪ್ಲಾನ್ ಮಾಡ್ತಾ ಇದ್ವಿ ಅವಾಗ ಆ್ಯಕ್ಚುಲಿ. ಅವರು ಮ್ಯೂಸಿಕ್, ನಾನೇ ಡೈರೆಕ್ಷನ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಆ ಟೈಮ್ ಒಂದು ಪರಿಚಯ. ಅದಾದ್ಮೇಲೆ ಮತ್ತೆ ಉಗ್ರ ಬಂದ್ಮೇಲೆ ನಾನು ಲಿಂಕ್ ತಪ್ಪಿಟ್ಟಿತ್ತು. ಅದಾದ ನಂತರ ಮತ್ತೆ ಮಾತಾಡಿಸ್ತಾರೆ ಇಲ್ಲ ಅನ್ನೋ ಥರದಲ್ಲಿ ಇದ್ವಿ. ಅವರು ಒಂದು ಅಭಿಮಾನ ಇತ್ತಲ್ಲ, ಸ್ನೇಹಿತರು ಅನ್ನೋದು ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಹಿಂಗೆ ಹೋಗಿ ಚೆನ್ನಾಗಿರುತ್ತೆ ಅಂತಂದು ಹೇಳಿದ್ರು. ತದನಂತರ ಒಂದು ಊರಲ್ಲೇ ಒಂದು ಶಾರ್ಟ್ ಮೂವಿ ಮಾಡ್ಕೊಂಡು ಶುರು ಮಾಡಿದ್ವಿ. ಒಂದು ವಿಧವಾ ಕ್ಯಾರೆಕ್ಟರ್ ಬಗ್ಗೆ ಏನು ಮಾಡ್ಬೋದು ಹಳ್ಳಿಲಿ ಅಂತ. ನಮ್ಮೂರು ಕಲಾವಿದರು ಇಟ್ಕೊಂಡು, ಅಂದ್ರೆ ಈ ಡ್ರಾಮಾದಲ್ಲೆಲ್ಲ ಮಾಡ್ತಿರ್ತಾರಲ್ಲ ಅಂಥ ಕಲಾವಿದರು ಇಟ್ಕೊಂಡು ನಮ್ಮೂರಲ್ಲೇ ಶೂಟ್ ಮಾಡಿ, ಅವಾಗ ಒಂದು ಹ್ಯಾಂಡಿಕ್ಯಾಮ್ ಎಲ್ಲ ಬರ್ತಿದ್ವಿ, ರೆಡಿ ಮಾಡ್ಕೊಂಡು ನಮ್ಮ ಡ್ರಾಮಾಗೆ ಎಲ್ಲ ಬರ್ತಿದ್ವಲ್ಲ, ಆ ಥರದೆಲ್ಲ ಶುರು ಮಾಡಿದ್ವಿ. ಶೂಟ್ ಎಲ್ಲ ಆಯಿತು, ಎಡಿಟಿಂಗ್ ಆಯಿತು, ಸಿನಿಮಾಟಿಕ್ ಸ್ಟೈಲಲ್ಲಿ ಮಾಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಅವಾಗ ಬಿಡ್ಬೇಕಂದ್ರೆ ಕ್ಯೂಬ್ ಇಲ್ಲ, UFO ಇಲ್ಲ, ಅಂದ್ರೆ ಥಿಯೇಟ್ರಲ್ಲಿ ಹಾಕ್ಬೇಕಂದ್ರೆ. ಬಟ್ ಸಿಡಿನೇ ಬಿಟ್ರೆ ನಾನು ಹೆಂಗಪ್ಪ ಏನೋ ತೋರಿಸ್ಬೇಕು ಅನ್ಕೊಂಡಿದ್ವಿ. ಅವರು ಅವಾಗ ಯಾರು ಹೊಸಬ್ರಿಗೆ ಅಂದ್ರೆ ಗೊತ್ತಲ್ಲ ಆ್ಯಕ್ಚುಲಿ, ಯೂಟ್ಯೂಬ್ ಇಲ್ಲ, ಏನೂ ಇಲ್ಲ. ಸರಿ ಏನು ಮಾಡೋದು ಅಂತ ಒಂದು ಐಡಿಯಾ ಬಂತು. ಈ ಪ್ರೊಜೆಕ್ಟರ್ ಎಲ್ಲ ಬರ್ತಿದ್ವು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ, ಚಿತ್ರ ತೋರಿಸೋದು, ಹುಡುಗರಿಗೆ ಸ್ಕೂಲ್ದೆಲ್ಲ ತೋರಿಸಲ್ಲ ಪ್ರೊಜೆಕ್ಟ್ರು. ಅದನ್ನು ಥಿಯೇಟ್ರಲ್ಲಿ ಪ್ಲೇ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಬಿಟ್ಟು ಸರಿ ಅಂತಂದೇಳಿ ಶುರು ಮಾಡ್ಕೊಂಡು ಒಂದು ಪ್ರೊಜೆಕ್ಟರ್ ತಂದು ನಮ್ಮೂರು ಥಿಯೇಟ್ರಲ್ಲಿ ಆ ಪ್ರೊಜೆಕ್ಟ್ರಲ್ಲಿ ಸಿನಿಮಾ ತೋರಿಸಿದೆ. ಬಹುಶಃ ನಾನು ಊರ ಅಭಿಮಾನಕ್ಕೂ ಏನೋ, ಊರನ್ನು ಆ ಥರ ತೋರಿಸಿದ್ಕೋ ಏನೋ, ಒಂದಿನ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಒಂದಿನ 1-2 ಶೋ ಮಾಡೋಣ ಅಂತ. ಸುಮಾರು 4 ದಿನ ಹೌಸ್ಫುಲ್ ಆಗೋಯ್ತು ಒಂದು ಸಿನಿಮಾ. ತುಂಬಾ ಬಹುಶಃ ಅವತ್ತೇಂದ್ರೆ ನಮ್ಮ ಊರವ್ರು ಏನು ನನ್ನ ಮಗ ಡಬ್ಬ ಸಿನಿಮಾ ಮಾಡಿದಾನೆ ಅಂತ ಅಂದಿದ್ರೆ ಬಹುಶಃ ಅವತ್ತು ಇಲ್ಲಿ ಇರ್ತಿದ್ದಿಲ್ಲ. ಇಲ್ಲ ಇವನೇನೋ ಮಾಡಿದಾನ, ನಮ್ಮೆಲ್ಲ ಹುಡುಗರು ಇಟ್ಕೊಂಡು ಅಂತ ಖುಷಿ ಆಯ್ತು. ನೋಡಿ ಒಂದು ಸಣ್ಣ ಕಿಡಿ ಅಂದ್ರೆ ನಾವು ಏನೋ ಒಂದು ಮಾಡಕ್ ಹೊಡ್ತೀವಿ, ಏನೋ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಆ ದೇವ್ರು ಹೇಳ್ತಿರ್ತಾನಲ್ಲ, ನೀವು ಒಂದು ಆ ಪ್ರಯತ್ನ ಆಗಿರ್ಲಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಬಂದು ಹಾಕಿರಲಿಲ್ಲ. ಬಟ್ ಅದು ಎಲ್ಲ ರೀತಿಯಾದಂಥ ಒಂದು ಊರು ಸಪೋರ್ಟ್ ಇರ್ಬೋದು, ಮತ್ತೊಂದು ಎಲ್ಲವೂ ಸೇರಿದಾಗ ಆಗ್ತದೆ. ಅದರಲ್ಲಿ ಹಾಡುಗಳನ್ನ ಆಮೇಲೆ ಡೈಲಾಗ್ಗಳನ್ನ ನೋಡಿ, ಇಲ್ಲ ನೀವು ನಟನೆ ಗಿಟನೆ ಎಲ್ಲ ಬಿಟ್ಟು ಇದರಲ್ಲಿ ಇದೆ ನಿಮ್ಮ ಬರವಣಿಗೆ, ಇದು ಇದೆ ಅಂತಂದೇಳಿ ಅದಾದ ನಂತರ ಅವರು ಪರ್ಸನಲ್ ರೈಟರ್ ಆಗಿ ಇಟ್ಕೊಂಡು ಅವ್ರವ್ರ ಸಿನಿಮಾಗಳಿಗೆ ಡಮ್ಮಿ ಲಿರಿಕ್ಸ್ ಕೊಡೋದು ಆ ಥರ ಇದು ಮಾಡ್ಕೊಂಡು ಬಂದರು.